ಎಲ್ಲ ಮಾನ್ಯ ಸದಸ್ಯರು ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳ ಮತ್ತು ಯುವಕರ ಹಿತದೃಷ್ಟಿಯಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾವು ಸರ್ಕಾರಿ ಶಾಲೆ ಕೊಡ್ತೇವಲ್ಲ, ತಮ್ಮ ಆದೇಶ ಪಾಲಿಸ್ತೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟು ಅವರಿಂದ ಕೊಡಿಸೋದಕ್ಕಿಂತ ನಾವು ಹೋಗಿ ಸರ್ಕಾರಿ ಶಾಲೆಗೆ ಕೊಡ್ತೇವಲ್ಲ. ಅಲ್ಲ, ಈಗ ಈ ತಾವಿವತ್ತು ಎಲ್ಲಿ ಯಾಕಂತ ಹೇಳಿದರೆ ಎಲ್ಲ ಬುಕ್ ಸ್ಟಾಲ್ಸ್ 151 ಬುಕ್ ಸ್ಟಾಲ್ಸ್ ಇದೆ. ಅಲ್ಲಿ ತಾವು ಹೋಗಿ ಸರ್ಕಾರಿ ಕಾಲೇಜುಗಳಿಗೆ, ಯಾಕೆ ಉದಾಹರಣೆಗೆ ನನ್ನ ಒಂದು ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ನಾವು ಲೈಬ್ರರಿಗೆ ನಾವು ಸೀಮಿತವಾದ ಪುಸ್ತಕವನ್ನು ಕೊಡ್ತೇವೆ, ಕೂತ್ಕೊಳ್ಳಿ. ಅದು ಅಲ್ಲಿಯ ಗ್ರಾಮೀಣ ವಿದ್ಯಾರ್ಥಿಗಳಿಗೆ IAS ಕಲಿಬೇಕು, KS ಕಲಿಬೇಕು, ಇದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಆ ಪುಸ್ತಕಗಳು ಅಲ್ಲಿ ಇರುವುದಿಲ್ಲ. ಅಲ್ಲಿ ಸಿಕ್ಕದಂಥ ಪುಸ್ತಕಗಳು ಇಲ್ಲಿ ನಿಮಗೆ ತೆಗೆದುಕೊಳ್ಳಿ ಅವಕಾಶ ಇದೆ. ಅದನ್ನು ಯಾಕೆಂದರೆ ಇಲ್ಲಿ ಬಂದು ನೀವು ಇಲ್ಲಿ ಖರೀದಿಸಿ ಇಲ್ಲಿ ಹೊತ್ತುಕೊಂಡು ಹೋಗಿ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಯಾವ ಪುಸ್ತಕ ನೀವು ಇಡೀ ವಿಸಿಟ್ ಮಾಡಿದಾಗ ನಿಮ್ಗೆ ಯಾವುದಾದ್ರು ಪುಸ್ತಕ ಯಾವುದೂ ಕೂಡ ಇಷ್ಟವಾದಲ್ಲಿ ಅದು ಈ ಕಾಲೇಜಿಗೆ ಈ ವಿದ್ಯಾರ್ಥಿಗಳಿಗೆ ಮುಟ್ಟಿಸಬೇಕಂತ ಹೇಳಿದರೆ ಅದನ್ನು ತಾವಿವತ್ತಿಲ್ಲಿ ನೋಟ್ ಮಾಡಿದರೆ. ಹಿಂದಿನ ಸಾರಿನೂ ಕೂಡ ಹೀಗೆ ಮಾಡಿತ್ತು. ನಾವು ಪುಸ್ತಕಗಳನ್ನು ಗುರುತಿಸಿದ್ವಿ, ಅವರಿಗೆ ಹೇಳಿದ್ವಿ ಸ್ಟಾಲ್ನವರಿಗೆ, ನನ್ನ ಇಂತಿಂಥ ಶಾಲೆಗಳಿಗೆ ಕಳಿಸ್ಕೊಡಿ ಇಷ್ಟು ಅಮೌಂಟಿಂದು ಅಂತ. ಹೌದು, ಅದರದ್ದು ಬಿಲ್ಲನ್ನು DC ಕಳಿಸ್ತಾರೆ. ಅದೇ ಸಿಸ್ಟಮ್, ಅದೇ ಅಷ್ಟೇ. ಅಧ್ಯಕ್ಷ, ಈಗ ನೇರವಾಗಿ ಪುಸ್ತಕಗಳು ಇದಕ್ಕೆ ಹೋಗ್ಲಿ. ನಮ್ಮ ಶಾಸಕರ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಳ್ಳೆಯ ಯೋಜನೆ. ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ, ಮತ್ತು ಯಾರೋ ದಾನಿಗಳು ಕೊಡೋದು, ಬೇರೆ NGOs ಕೊಡೋದು ನಾವು ನೋಡಿದ್ದೀರಿ, ನಾವ್ಯಾರೂ ಕೊಟ್ಟಿದ್ದಿಲ್ಲ. ಒಳ್ಳೆಯ ಯೋಜನೆ. ಆದರೆ ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ? ನಮ್ಗೆ ಕೊಟ್ಟಿರೋ 2 ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು. ಅದನ್ನು ಇವಾಗ ಬಡ್ಜೆಟ್ ಅನೌನ್ಸ್ ಮಾಡುವಾಗ ನಮ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪುಸ್ತಕದ ಬಗ್ಗೆ ಅಭಿಮಾನ ಇದೆ. ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ, ಮತ್ತು ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಕೊಡಲಿ, ಒಳ್ಳೇದಲ್ವಾ? ಓಕೆ, ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ. ನನ್ನ ಸರ್ಕಾರಕ್ಕೆ ಕಾಳಜಿ ಇದೆ, ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಐತೆ. ಇಲ್ಲಾಂದರೆ ಅದರಲ್ಲೇ ನೀವು ಉಜ್ಜಾಕ್ ಹೋದರೆ ಅದ್ರಿಗೆ ಏನು ಕಾಳಜಿ ಅರ್ಥ ಆಗಲ್ಲ. ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ, 2 ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು. ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ. ಈಗ ಬೇಡ, ಸರ್ಕಾರದ ಕಾಳಜಿ ಇದೆ ಅಂತ ಅರ್ಥ ಆಗಲಿ, ಜನಕ್ಕೂ ಅರ್ಥ ಆಗಲಿ, ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ, ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ. ಅರಿವು ಕೇಂದ್ರ ನಡೆಸ್ತೀವಿ, ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ, ಚರ್ಚೆ ಬೇಡ. ಮನವಿ ಎಲ್ಲ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ವೈಯಕ್ತಿಕವಾಗೂ ಕೊಟ್ಟು ಅರಿವು ಕೇಂದ್ರಗಳಿಗೆ ಕೊಟ್ಟರೆ ಆಗುತ್ತೆ ಅಂತ. ಈಗ ಪ್ರತಿಪಕ್ಷ ನಾಯಕರೇ, ಸರ್ಕಾರದಿಂದ ಏನ್ ಕೊಡಬೇಕು, ಒಂದು ಸಮಾಜದ ಜವಾಬ್ದಾರಿ ಇರ್ತದೆ. ನೀವು ಸಲಹೆ ಕೊಟ್ಟಿದ್ದೀರಿ